ಕನ್ನಡ ಕಿರುತೆರೆಯ ನಟಿ ಹಾಗೂ ಡಿಜಿಟಲ್ ಕ್ರಿಯೇಟರ್ ದಿಶಾ ಮದನ್ ಅವರು 78ನೇ ಕಾನ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಭಾಗಿಯಾಗಿದ್ದಾರೆ. ಇವರು ಪ್ರಸ್ತುತ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಮುಖ್ಯವಾದ ಪಾತ್ರಗಳಲ್ಲಿ ನಟಿಸ್ತಾ ಇದ್ದಾರೆ. ಇನ್ನು ನಟಿ ದಿಶಾ ಮದನ್ 70 ವರ್ಷಗಳ ಹಿಂದಿನ ತಮ್ಮ ಅಮ್ಮನ ಕೆಂಪು ಬಣ್ಣದ ಸೀರೆಯನ್ನ ಗೌನ್ ಆಗಿ ಮಾಡಿಕೊಂಡು ರೆಡ್ ಕಾರ್ಪೆಟ್ನಲ್ಲಿ ಹೆಜ್ಜೆ ಹಾಕಿರೋದು ವಿಶೇಷ. ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಭಾವನಾ ಪಾತ್ರದಲ್ಲಿ ಸದ್ಯ ಇವರು ಕಾಣಿಸಿಕೊಳ್ತಿದ್ದಾರೆ. ಇಷ್ಟು ದಿನ ಡಿಫ್ರೆಂಟ್ ಕಾಸ್ಟ್ಯೂಮ್ನಲ್ಲಿ ನಮ್ಮ ದೇಶದಲ್ಲಿ ಮಿಂಚ್ತಾ ಇದ್ದಂತಹ ದಿಶಾ ಮದನ್ ಇದೀಗ ವಿದೇಶದಲ್ಲೂ ಕೂಡ ಸೀರೆಯಲ್ಲಿ ಗೌನ್ ತೊಟ್ಟು ಮಿಂಚಿದ್ದಾರೆ. ಇದು ಕನ್ನಡಿಗರಿಗೆ ಬಹಳಾನೇ ಖುಷಿ ಕೊಟ್ಟಿದೆ. ಪರದೇಶಕ್ಕೆ ಹೋದ್ರೂ ಕೂಡ ಭಾರತೀಯ ಸಂಸ್ಕೃತಿಯನ್ನ ಮರೆಯದೆ ಸೀರೆಯಲ್ಲಿ ಗೌನ್ ತೊಟ್ಟಿರುವ ನಟಿಗೆ ಫ್ಯಾನ್ಸ್ ಮೆಚ್ಚುಗೆ ಸೂಚಿಸಿದ್ದಾರೆ. ಇನ್ನು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಲು ಫಿಲ್ಮ್ ಫೆಸ್ಟಿವಲ್ ಟೀಮ್ ಅಳೆದು ತೂಗಿ ಕೆಲವು ತಾರೆಯರಿಗೆ ಮಾತ್ರ ಆಮಂತ್ರಣವನ್ನ ನೀಡಿತ್ತು. ಇದೀಗ ಕನ್ನಡತಿ ದಿಶಾಗೆ ಈ ಸಿನಿಮಾ ಹಬ್ಬಕ್ಕೆ ಬರಲು ಅವಕಾಶ ಸಿಕ್ಕಿತ್ತು. ಈ ಅವಕಾಶವನ್ನ ಬಹಳ ಚೆನ್ನಾಗಿ ಇವರು ಯೂಸ್ ಮಾಡ್ಕೊಂಡ್ರು ಅಂತಾನೆ ಹೇಳ್ಬೋದು. ಇನ್ನು ತಾಯಿಯ ಸೀರೆಯುಟ್ಟು ನಟಿ ದಿಶಾ ಮದನ್ ಎಲ್ಲರ ಮೆಚ್ಚುಗೆಗೆ ಕೂಡ ಪಾತ್ರರಾಗಿದ್ದಾರೆ.